ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕೆನಡಾದ ರಾಜ ಗಣಪತಿಯನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತೇನೆ, ಬನ್ನಿ. ಇದನ್ನ ನೋಡುವಾಗ ನಿಮಗೆ ಅನ್ಸಿರ್ಬೋದು, ಇದು ಕೆನಡಾವಾ ಇಂಡಿಯಾ ಅಂತ. ಹೌದು, ಇದು ಬ್ರಾಂಪ್ಟನ್ನಲ್ಲಿದೆ. ಹಿಂದೂ ಸಭಾ ಮಂದಿರ್ ಅವರ ಗಣೇಶ ಸ್ಟ್ಯಾಚ್ಯೂ ಇದು ಆಗಸ್ಟ್ 26ರಿಂದ ಸೆಪ್ಟೆಂಬರ್ 1 ತನಕ ಇತ್ತು. ಡೈಲಿ ಪೂಜೆ ಮಧ್ಯಾಹ್ನ ಸಾಯಂಕಾಲ ಇಲ್ಲಿ ನಡೀತಾ ಇರ್ತದೆ. ನಾವು ಮಧ್ಯಾಹ್ನ ಪೂಜೆಗೆ ಇಲ್ಲಿ ಬಂದಿದ್ದೇವೆ. ಪ್ರಸಾದ ಎಲ್ಲ ಕೊಡ್ತಾರೆ. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಈ ಗಣೇಶ ಮೂರ್ತಿ 16 ಫೀಟ್ ಟಾಲ್ ಇದೆ. ಮಧ್ಯಾಹ್ನ ಮಹಾ ಆರತಿ ಈಗ ನಡೀತಾ ಇದೆ. ಮಂಗಲ್ ಮೂರ್ತಿ. ಇದೊಂದು ದೊಡ್ಡ ಗ್ರೌಂಡ್. ಆಚೆ ಈಚೆ ಎಲ್ಲ ಇಂಡಿಯನ್ ಸ್ಟಾಲ್ಸ್ ಅನ್ನ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಂದ ಉಂಟು ನೋಡಿ. ತುಂಬ ಯುನೀಕ್ ವಸ್ತುಗಳು ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು. ಇಂಡಿಯನ್ ಡ್ರೆಸ್ಸಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಪಾನಿಪುರಿ ಎಲ್ಲ ಚಾಟ್ ಐಟಮ್ಸ್ ಇಲ್ಲಿ ಇಟ್ಟಿದ್ದಾರೆ. ಸಾಯಂಕಾಲ ಈ ಗ್ರೌಂಡಲ್ಲಿ ಗರ್ಬಾ ನಡೀತದೆ, ಮತ್ತು ಸ್ಟೇಜ್ ಶೋ ಭಜನೆ ಎಲ್ಲ ಇಲ್ಲಿ ನಡೀತದೆ. ಇಟ್ಸ್ ರಿಯಲಿ ಗುಡ್. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ತುಂಬ ಕ್ರೌಡ್ ಕೂಡ ಇರ್ತದೆ. ಇದೆಲ್ಲ ಫ್ರೀ ಇವೆಂಟ್. ಇದೆಲ್ಲ ಆದ ನಂತರ ನಾವು ದೇವಸ್ಥಾನದ ಒಳಗೆ ಹೋದೆವು. ಇಲ್ಲಿ ನೋಡಿ, ಒಳಗೆ ಬೆಳ್ಳಿಯ ಶಿವಲಿಂಗ ಉಂಟು. ಇಲ್ಲಿ ನಾವು ಹಾಲು ನೀರು ಎಲ್ಲ ಹಾಕ್ಬೋದು. ತುಂಬ ಚಂದ ಉಂಟು ನೋಡಿ. ಎಲ್ಲ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸಾಯಿಬಾಬಾ ಕೂಡ ಇಲ್ಲಿ ಇರ್ತಾರೆ ನೋಡಿ. ಇಲ್ಲಿ ನೀವು ನೋಡ್ಬೋದು. ನವಗ್ರಹ ಕೂಡ ಉಂಟು ನೋಡಿ. ಇಲ್ಲಿ ಎಷ್ಟು ಚಂದ ಇಟ್ಟಿದ್ದಾರೆ ನೋಡಿ. ಇದು ಕೃಷ್ಣನ ಮೂರ್ತಿ. ಇಲ್ಲಿ ಗಾಳಿ ಹಾಕ್ಬೋದು. ಇದು ನನಗೆ ತುಂಬ ಖುಷಿ ಆಯಿತು. ಇದು ಫಸ್ಟ್ ಟೈಮ್ ನಾವು ಕೃಷ್ಣನ ಮೂರ್ತಿಗೆ ಗಾಳಿ ಹಾಕೋದು. ಇದು ದೊಡ್ಡ ಹಾಲ್ ತರ ಇದೆ. ಸರೌಂಡಿಂಗ್ ಎಲ್ಲ ಮೂರ್ತಿಗಳನ್ನ ಇಟ್ಟಿದ್ದಾರೆ ನೋಡಿ. ಎಷ್ಟು ಚಂದ ಉಂಟು ನೋಡಿ. ತುಂಬ ಚಂದ ಶೃಂಗಾರ ಮಾಡಿದ್ದಾರೆ ಇಲ್ಲಿ. ಹಿಂದೂ ಸಭಾ ಮಂದಿರದು ವಿಶೇಷತೆ ಏನಂದರೆ, ಇಲ್ಲಿ ಪ್ರೀತಿ ಭೋಜ್ ಅಂದರೆ ಪ್ರಸಾದ ಎವ್ರಿ ಡೇ ಇರ್ತದೆ. 12 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇಲ್ಲಿ ಊಟ ಇರ್ತದೆ. ಊಟ ಇಲ್ಲಿ ಕೆಳಗಿನ ಫ್ಲೋರಲ್ಲಿದೆ ನೋಡಿ. ಥಾಲಿ ಟೈಪ್ ಪ್ಲೇಟ್ ಉಂಟು, ಅನ್ನ ಉಂಟು, ಪೂರಿ, ಚನಾ ಮಸಾಲ ಮತ್ತು ಪೊಟ್ಯಾಟೊ ಸಬ್ಜಿ ಇತ್ತು, ಮತ್ತು ಖೀರ್ ಕೂಡ ಇತ್ತು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ನೀವು ನೋಡಿದ್ರಲ್ಲ, ಹೌದು, ಇಲ್ಲಿ 55 ಫೀಟ್ ಟಾಲ್ ಹನುಮಾನ್ ಮೂರ್ತಿ ಇದೆ. ಎಷ್ಟು ಚಂದ ಉಂಟು ನೋಡಿ. ತುಂಬ ಖುಷಿ ಆಯ್ತು ಇದನ್ನು ನೋಡಿ ನಮಗೆ. ಇದು ನೋಡಿ, ನಿಮಗೆ ಅನಿಸ್ತದ ಕೆನಡಾ ಅಂತ? ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.